ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ನೈಟು ಎಲ್ಲ ಮುಗಿಸ್ಕೊಂಡು ಮಲ್ಕೊಳೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಸೊ ಎಲ್ಲರೂ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ತಿಂದು ಚೆಕ್ಔಟ್ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀರಿ. ಎಲ್ಲ ರೆಡಿ ಆಗಿದ್ದೀರಿ. ಇವಾಗ ಚೆಕ್ಔಟ್ ಮಾಡಿ ಇಲ್ಲಿಂದ ಇಶಾ ಫೌಂಡೇಶನ್ನು ಒಂದು 8 ಕಿಲೋಮೀಟರ್ಸ್ ತೋರಿಸ್ತಿದೆ. ಸೊ ಎಲ್ಲ ಇಶಾ ಫೌಂಡೇಶನ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಎಲ್ಲ ಅವ್ರವ್ರ ಮನೆಗೆ ಡಿಸ್ಪ್ಯಾಚ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀರಿ. ಸೊ ನೋಡೋಣ, ಎಲ್ಲ ರೆಡಿ ಆಗಿದ್ದಾರೆ. ಎಲ್ಲ ಇನ್ನೊಂದು ಹಾಫ್ ಆನ್ ಅವರ್ ಚೆಕ್ಔಟ್ ಆಗಿಬಿಟ್ಟು ಸೊ ಇಲ್ಲಿಂದ ಇಶಾ ಫೌಂಡೇಶನ್ಗೆ ಹೋಗ್ತೀವಿ. ಸೊ ಇಶಾ ಫೌಂಡೇಶನ್ಗೆ ಹೋಗೋ ದಾರಿಯಲ್ಲಿ ಸಿಗೋಣ, ಬನ್ನಿ ಹೋಗೋಣಮ್ಮ. ಆಯ್ತು ನಡ್ರಿ ಹೋಗೋಣ. ಲೆಟ್ಸ್ ಗೋ ಇಶಾ. ಇಶಾಗೋ ಏನ್ ಬಾಯ್ ಅಂತ ಇದ್ಯಾ? ಇಶಾ ಅಲ್ಲಿ ಸಿಗೋಣ. ಪರವಾಗಿಲ್ಲ, ನಡಿ ಗುರು, ಆರಾಮಾಗಿ ಹೋಗ್ಬರೋಣ. ನಡಿ ಲೆಟ್ಸ್ ಗೋ ಇಶಾ. ಇಶಾ ಫೌಂಡೇಶನ್ ಎಂಟ್ರಿ ಆಗ್ತಾ ಇದೀರಿ. ಸಖತ್ತಾಗಿ ಮಾಡ್ಬಿಟ್ಟವ್ರು ಗುರು ಹೋಟ್ಲೆಲ್ಲ. ನಾನು ಎಷ್ಟೋ ವರ್ಷ ಆಗೋಯ್ತು ಬಂದು. ರೋಡೆಲ್ಲ ಮಸ್ತಾಗಿ ಮಾಡ್ಬಿಟ್ಟಿದ್ದಾರೆ. 2 ವರ್ಷ ಆಗಿತ್ತು ಇಶಾ ಫೌಂಡೇಶನ್ ಬಿಟ್ಟು. ಅವಾಗಿನ್ನ ರೋಡೆಲ್ಲ ಏನೂ ಇರಲಿಲ್ಲ. ಇವಾಗ ರೋಡೆಲ್ಲ ಸಖತ್ತಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದಾರೆಲ್ಲ. ಇಶಾ ಫೌಂಡೇಶನ್ ಎಲ್ಲ ಮಸ್ತಾಗಿ ಮಾಡತ್ತವ್ರೆ. ಚೆನ್ನಾಗಿ ಕಾಣಿಸ್ತಿಲ್ಲ ಇಲ್ಲಿಂದ, ಸೂಪರ್ ಕಾಣಿಸ್ತಿದೆ. ನೈಟ್ ಬಂದಿದ್ರೆ ಒಳ್ಳೆ ಲೇಸರ್ ಶೋ ಇರೋದು. ಸದ್ಗುರು ಸನ್ನಿಧಿ. ಕಡೆ ಕ್ರೇಜಿ ಅಣ್ಣ. ಒಳ್ಳೆ ಇಲ್ಲೂ ನೋಡು, ಅದು ಇಲ್ಲೂ ಇಶಾ ಫೌಂಡೇಶನ್ ಅಲ್ಲೂ ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡೋರು. ಫಾಸ್ಟಾಗಲ್ಲೇ ಪಾರ್ಕಿಂಗ್ಗೆ ಕಾಸು ಕಟ್ ಆಗುತ್ತೆ. ನೈಸ್, ಎಲ್ಲ ಚೆನ್ನಾಗಿ ಮಾಡೋರೆ. ಆ ಕಡೆಯಿಂದಾನೇ ಹೋಗ್ಬೇಕಾ ಮಚ್ಚ? ಓಕೆ ಓಕೆ ಸರ್, ಎಂಟ್ರಿ ಹಿಂಗೆ ಹೋಗ್ಬಿಡ್ಬೋದಲ್ವಾ? ಓಕೆ. ಇಶಾ ಫೌಂಡೇಶನ್ ರೋಡೆಲ್ಲ ಚೆನ್ನಾಗಿ ಮಾಡೋರು. ಈ ಪಾರ್ಕಿಂಗ್ ಹತ್ರನೂ ಸ್ವಲ್ಪ ಲೈಟಾಗಿ ಹಿಂಗೆ ಮಾಡ್ಬಿಟ್ರೆ ಚೆನ್ನಾಗಿರ್ತದೆ. ಬಾ, ಇಲ್ಲೇ ಬಾ ಮಚ್ಚ, ಇಲ್ಲೇ ಐತ್ ನೋಡಿ ಎಂಟ್ರಿ. ಬಂದೆ ಆದಿಯೋಗಿ ಶಿವ ಸ್ಟ್ಯಾಚು. ಯಾರ್ಯಾರೆಲ್ಲ ಚಿಕ್ಕಬಳ್ಳಾಪುರ ಆದಿಯೋಗಿ ಶಿವ ಸ್ಟ್ಯಾಚು ಹತ್ರ ಬಂದಿದ್ದೀರಾ, ಇಶಾ ಫೌಂಡೇಶನ್ಗೆ ಬಂದಿದ್ದೀರಾ, ಕಮೆಂಟ್ ಮಾಡಿ. ಯಾರ್ಯಾರು ಕೊಯಂಬತ್ತೂರಿಗೆಲ್ಲ ಹೋಗಿದ್ದೀರಾ ಕಮೆಂಟ್ ಮಾಡಿ. ನಾನು ಇರೋವರೆಗೂ ಕೊಯಂಬತ್ತೂರಿಗೆಲ್ಲ ಹೋಗೇ ಇಲ್ಲ. ಹೋಗ್ಬೇಕು ಅನ್ಸತಿ, ಕೊಯಂಬತ್ತೂರಿಗೆ ಹೋಗ್ಬೇಕು. ನೋಡೋಣ ಯಾವಾಗ ಟೈಮ್ ಬರುತ್ತೆ ಅಂತ ಹೋಗೋಣ. ಬಟ್ ಇದು ಚಿಕ್ಕಬಳ್ಳಾಪುರ ಇಶಾ ಫೌಂಡೇಶನ್ಗೆ ಇದು 4ನೇ ಸತಿನೋ 5ನೇ ಸತಿನೋ ಬರ್ತಾ ಇದ್ದೀರಿ. ಸೊ ಚೆನ್ನಾಗಿರ್ತದೆ.
ಇನ್ನು ನೈಟ್ ಟೈಮ್ಸ್ ಬಂದರೆ ಮಸ್ತಾಗಿರ್ತದೆ. ಫುಲ್ ಲೇಸರ್ ಶೋ ಇರುತ್ತೆ, ಅದು ನೋಡೋಕೆ ಮಾತ್ರ ಕ್ರೇಜಿಯಾಗಿರುತ್ತೆ. ಬಂದಿರ್ತೀರ ಎಲ್ಲ ಜಾಸ್ತಿ ಜನ. ಯಾರ್ಯಾರು ಬಂದಿಲ್ಲ ಅವ್ರು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ನೈಟ್ ಟೈಮ್ ಬರೋಕ್ಕೆ. 7:30ಗೆ 8 o'clock ಇರುತ್ತೆ ಲೇಸರ್ ಶೋ. ಮಸ್ತಾಗಿರುತ್ತೆ ನೋಡೋಕ್ಕೆ, 2 ಕಣ್ಣು ಸಾಕಾಗಲ್ಲ ಅಷ್ಟು ಸಖತ್ತಾಗಿರುತ್ತೆ ಲೇಸರ್ ಶೋ. ಲಾಸ್ಟ್ ಟೈಮ್ ಬಂದಾಗ ಆ್ಯಕ್ಚುಲಿ ಇದೆಲ್ಲ ಇರಲಿಲ್ಲ. ನಾವು ಇಲ್ಲ, ನೀನು 1 ವರ್ಷದಲ್ಲಿ ಬಂದಾಗೂ. ಹಾಂ, ಒಟ್ನಲ್ಲಿ ನಾನು 2 years ಬ್ಯಾಕ್ ಬಂದಾಗ ಆ ಎಂಟ್ರೆನ್ಸಲ್ಲಿ ಓಟು. ಹಾಂ ಹೌದು, ಆ ತ್ರಿಶೂಲನೂ ಇರಲಿಲ್ಲ ನೋಡಿ. ಆ ತ್ರಿಶೂಲ ಎಲ್ಲ ಹೊಸ್ದಾಗೆ ಇವಾಗ ಮಾಡಿರೋದು ಎಲ್ಲ. 1 year ಈ ಕಡೆ ಎಲ್ಲ ಈ ನೀಟಾಗಿ ಮಸ್ತಾಗಿ ಮಾಡಿದ್ದಾರೆ. 1 ವರ್ಷದಲ್ಲಿ ಇದೆಲ್ಲ ಮಾಡಿರೋದು. ಈ ಕೆಳಗಡೆ ನೋಡಿ, ಈ ಕಲ್ಲೆಲ್ಲ ನೀಟಾಗಿ ಮಾಡಿದ್ದಾರೆ. ತ್ರಿಶೂಲ ಇಲ್ಲೇನೋ ಇದೆ. ಈ ನಂದಿನೂ ಅಷ್ಟೇ, ಫಸ್ಟ್ ಇರಲಿಲ್ಲ. ನಾನು 2 years ಬ್ಯಾಕ್ ಬಂದಾಗ ಈ ನಂದಿ ಎಲ್ಲ ಇರಲಿಲ್ಲ, ಇವಾಗ ಬಿಟ್ಟಿರೋದು. ಚೆನ್ನಾಗೈತೆ. వ్యూవర్స్ అయిందమ్మా వచ్చి నువ్వును 2 years అప్పుడే మనం వచ్చినాం కదా. అప్పుడంతా ఇవంతా ఉండలే కదా, ఈ నంది అంతా ఏం లేకుండా ఇవంతా కొత్తగా పెట్టిండారు. లాస్ట్ టైం మేము వచ్చినప్పుడు లేజర్ షో చూసాంలే. నైట్ వచ్చి నైట్ ఈవినింగ్ 7 o'clock టైం, 7:30 ಲೇಸರ್ ಶೋ ಸಖತ್ತಾಗಿರ್ತದೆ ನೋಡೋಕ್ಕೆ. ಏಯ್ ಬನ್ರೋ ಫೋಟೋಗ್ರಾಫರ್ಸ್. ಹಾಂ ಅಲ್ಲ, ಅದೇ ಫೋಟೋಗ್ರಾಫರ್ ಶಿವ ಬನ್ರಿ. ಓ ಇಲ್ಲಿ ನೋಡಿ ಮುನಿ, ಫೋಟೋಗ್ರಾಫರ್ ಮನೋಜ್, ಎಲ್ಲ ಫೋಟೋಗ್ರಾಫರ್ಗಳೇ. ಬಾ 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 ಗುರು, ಸಾಕು ಹಿಡಿದಿದ್ದು. ಇನ್ನ ಹಿಡಿತಾವನು. ಹಿಡಿ ಶಿವ, ಮಸ್ತಾಗಿ ಹಿಡಿ. లాస్ట్ టైం వచ్చినప్పుడు మేము పైకి అంతా పోలే, ఇదే ఫస్ట్ టైం కదా. లేట్ అయింది కదా, అప్పుడు ఈవినింగ్ అయింది. ఇదే ఫస్ట్ టైం పైకి ఎక్కుతా ఉండేది. ఇంత క్లోజ్ నుంచి చూడడం. 4 ಸತಿ ಬಂದಿದ್ದೀರಿ, ಬಟ್ ಇದೇ ಫಸ್ಟ್ ಟೈಮ್ ಇಷ್ಟು ಹತ್ರ ಬರ್ತಾ ಇರೋದು ನಾವು. 2 ಸತಿ, ಬಟ್ ಅಷ್ಟು ಸತಿ ಬಂದಿದ್ರು. ಇದೇ ಫಸ್ಟ್ ಟೈಮ್ ಈ ಸ್ಟೆಪ್ಸ್ ಹತ್ತಾ ಇರೋದು. ಸ್ಟ್ಯಾಚ್ಯೂ ಹತ್ರ ಇಷ್ಟು ಹತ್ರ ಬಂದಿರೋದು ಇದೇ ಫಸ್ಟ್ ಟೈಮ್. ಸಾಕಾದಾಗ ಕಾಣಿಸುತ್ತೆ ಇಷ್ಟು ಹತ್ರ ಬಂದರೆ. ಕೊಯಂಬತ್ತೂರು ಚೆನ್ನಾಗಿದೆ ಅನಿಸ್ತು ನನಗೆ, ಬಟ್ ನಾನು ಹೋಗಿಲ್ಲ ಅಲ್ಲಿ. ಇದು ಟಿವಿಯಲ್ಲೆಲ್ಲ ನೋಡ್ದೆ ಅಲ್ಲಿ ಬೇರೆ. ಇವಾಗ ಹಿಂಗೆ ಹೋದ್ರೆ ನೀನು ರೆಸ್ಟ್ ರೂಮ್ಗೆ ಹೋಗ್ತೀಯಾ, ರೆಸ್ಟ್ ರೂಮಲ್ಲಿ ಕಂಟೆಂಟ್ ಮಾಡ್ತೀಯಾ? ಅಲ್ಲೇ ಇರೋದು ಪಾಪ ಕಾರು, ನಾವು ಹಿಂಗೆ ಬಂದಿದ್ದು. ಕಾಫಿ ಬರ್ರಿ ಬೇಗ. ಬಂದಿರೋರೆಲ್ಲ ಕಾಫಿ ಅಡಿಕ್ಟ್ಗಳು. ಕಾಫಿ ಇಲ್ಲ ತೂ ವೇಸ್ಟ್ ಒಳ್ಳೆ. ನಾನಂತೂ ಕಾಫಿ ಬೇಕೇ ಬೇಕಪ್ಪ. ಭವಾನಿನೂ ಕಾಫಿ ಅಡಿಕ್ಟ್, ಮನೋಜು ನೀನು ಮುನಿ ಓಕೆ ಅಷ್ಟೇ. ನಮ್ದೆಲ್ಲ ಅಡಿಕ್ಟ್ ಇಲ್ಲ, ಇನ್ನೇ ಏನೋ ಯಾವಾಗನ್ನ ಕುಡಿಬೇಕು ಅನ್ಸಿದ್ರೆ ಕುಡಿಯೋದು ಅಷ್ಟೇ. ನಮ್ದೆಲ್ಲ ಹಂಗಿಲ್ಲಪ್ಪ, ಎನಿ ಟೈಮ್ ಕಾಫಿ. ಗೊತ್ತಾಗುತ್ತೆ ಕುಡ್ಕೊಂಡು ಕುಡಿತೀಯಲ್ಲ. ಅಲ್ಲೇ ಇಶಾ ಫೌಂಡೇಶನ್ ಹತ್ರ ಒಂದು ಹೋಟ್ಲಿತ್ತು. ಸೊ ಲೈಟಾಗಿ ಟಿಫನ್ ತಿಂದು ಒಂದು ಸ್ವಲ್ಪ ಕಾಫಿ ಕುಡಿದು ಹೋಗೋಣ ಅಂದ್ಬಿಟ್ಟು ಈ ಹೋಟ್ಲಿಗೆ ಬಂದ್ರಿ. ಇಡ್ಲಿಗೆ 50 ರೂಪಾಯಿ, ಕಾಫಿಗೆ 30 ರೂಪಾಯಿ. ಕಾಶ್ಮೀರ್ ದುನಿಯಾ, ಇಶಾ ಫೌಂಡೇಶನ್, ಚಿಕ್ಕಬಳ್ಳಾಪುರ, ಕಾಶ್ಮೀರ್ ದುನಿಯಾ. ತಿನ್ಕೊಂಡ್ಬಂದ್ಬಿಟ್ರಿ ಬರೋದೆಲ್ಲ, ಏನು ತಿನ್ಬೇಡ್ರಿ. ಇದೇ ನೋಡಿ ಹೋಟ್ಲು ಮಲ್ಲಿಗೆ ಮಾತು ಅಂತ ಈ ಹೋಟ್ಲ್ ಹೆಸರು.
ನೋಡೋಕ್ಕೇನೋ ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಬಟ್ ರೇಟ್ ಮಾತ್ರ ಸಖತ್ ಕಾಸ್ಟ್ಲಿ ಗುರು. ಒಂದು ಇಡ್ಲಿ 50 ರೂಪಾಯಿ ಅಂತೆ, ಇಷ್ಟು ಕಾಫಿ ಬಂದುಬಿಟ್ಟು 30 ರೂಪಾಯಿ ಅಂತೆ. ಸರಿ ಏನು ಮಾಡೋದು ಅಂದ್ಬಿಟ್ಟು ತಿನ್ಕೊಂಡು ಹಂಗೆ ಮುಂದೆ ಬಂದು ಇಲ್ಲಿ ಸ್ವಲ್ಪ ಟಿ ಶರ್ಟ್ಸು ಎಲ್ಲ ಇತ್ತು, ಏನೇನೋ ಶಾಪಿಂಗ್ಗೆ. ಸೊ ನೋಡೋಣ ಅಂತ ಬಂದ್ರಿ. ಇಲ್ಲಿ ಬಂದು ನೋಡಿದ್ರೆ ಈ ಟಿ ಶರ್ಟ್ಸ್ ಕೂಡ ಸಖತ್ ಕಾಸ್ಟ್ಲಿ ಗುರು. ಹೋಗಿ ಒಂದು ಟಿ ಶರ್ಟಲ್ಲಿ ಸುಮ್ಮನೆ ಹಾಗೆ ರೇಟ್ ನೋಡೋಣ ಅಂತ ನೋಡಿದ್ರೆ ಈ ಟಿ ಶರ್ಟ್ ರೇಟ್ ನೋಡಿ, ನೀವೇ ನೋಡಿ, 800 ರೂಪಾಯಿ ಅಂತೆ ಈ ಟಿ ಶರ್ಟ್ ರೇಟು. 800 ರೂಪಾಯಿ ಒಂದು ನಾರ್ಮಲ್ ಟಿ ಶರ್ಟ್, ಅದ್ರ ಮೇಲೆ ಆದಿಯೋಗಿ ಸ್ಟ್ಯಾಚ್ಯೂದು ಪ್ರಿಂಟೆಡು. ಸಖತ್ ಕಾಸ್ಟ್ಲಿ ಗುರು ಐಟಮ್ಸ್ ಅಲ್ಲಿ. What is great about that? గ్రేట్ అని కాదు, బట్ What is the material? Gold? తెలియదు. 1,33,000. 1,33,000, 1,05,000 తీసుకునేటోళ్ళు ఉంటారా? కానీ ఎవరో బలిచినోళ్ళే ఉండాలి. ಯಾರು ತಗೊಂತಾರೋ ಗೊತ್ತಿಲ್ಲ, ತಗೊಂಡವ್ರು ತಗೊಂತಾರೆ. ನಮಗೆ ಬೇಡ. ನಾವು ಜಸ್ಟ್ ಬಂದ್ರ ಪೀಸಾಗಿ ಟೈಮ್ ಸ್ಪೆಂಡ್ ಮಾಡಿದ್ರ ಸ್ವಲ್ಪ ಹೊತ್ತು ಸ್ಟ್ಯಾಚು ನೋಡಿಕೊಂಡು ಮನೆ ಸಾಕು, ಮನಶಾಂತಿ ಸಾಕು. ಇಷ್ಟೆಲ್ಲ ಕಾಸು ತಗೊಂಡು ಏನು ಮಾಡಿ ರೇಟ್ ನೋಡಲ್ಲಿ ನೋಡ್ದದು 1,33,000. ಲೈಕ್ ಫಾರ್ ವಾಟ್ ರೀಸನ್? ಸ್ಲ್ಯಾಶ್ ಸೆಂಟ್ರಲ್ ಹಾಕ್ಬೇಕಿತ್ತು, ಲಾಸ್ಟಲ್ಲಿ ಹಾಕ್ಬಿಟ್ಟಿದ್ದಾನೆ. ಸೀರಿಯಸ್ಲಿ ಇಟ್ ಇಸ್ ಗೋಲ್ಡ್? ಚಾನ್ಸೇ ಇಲ್ಲ. It's not gold, but then you get a gold in that price and day. ಗೋಲ್ಡ್ ನಿಮಗೆ 10 ಗ್ರಾಮ್ಸ್ You want to see Virat Kohli? See Virat Kohli. ಅಲ್ಲಿ Look at that, look at that. ಅದು ನಾಗರದ್ದು ಇತ್ತು ನೋಡು. It's 1,05,960. ಅದು ಪ್ಯೂರ್ ಗೋಲ್ಡ್ ಇರಲ್ಲ, ಅದು 18 ಕ್ಯಾರೆಟ್ ಇರುತ್ತೆ ಅದು. ಓಕೆ, ಎಲ್ಲ ಮುಗೀತು. ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಟಿಫನ್ ತಿನ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಹೊಡ್ತಾ ಇದ್ದೀರಿ. ಹೋಗೋಣ, ಪಾರ್ಕಿಂಗ್ ಕಡೆ ಹೋಗ್ತಾ ಇದ್ದೀರಿ. ಹೋಣమ్మా అక్కడ ఒక రుద్రాక్షి తీసుకుందాం కార్కి, షాప్ దగ్గర. అందవే చూడ, అట్లాంటి రుద్రాక్ష కార్కి మిర్రర్ దగ్గర వేస్తాం, బాగుంటుంది. శివుని స్టాచ్యూ పెడదాం అనుకుంటే ఆల్రెడీ కార్లో ఫుల్ ఉంది కదా, ఒక బుద్ధ ఉంది, గణేಶ, దానికే వద్దు. ಅದಕ್ಕೆ ಆದಿಯೋಗಿ ಸ್ಟ್ಯಾಚ್ಯೂ ಬದಲು ರುದ್ರಾಕ್ಷಿದ ಹಾಕೋಣ, ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಡಿಸ್ಪ್ಯಾಚ್ ಆಗಿಬಿಟ್ಟು ಮನೆಗೆ ಹೋಗಿ 1-2 ಅವರ್ ಒಳ್ಳೆ ನಿದ್ದೆ ಮಾಡಬೇಕು, ಫುಲ್ ಟಯರ್ಡ್. ಓಕೆ, ಡಿಸ್ಪ್ಯಾಚ್ ಇಲ್ಲಿಂದ. ಓಕೆ ಓಕೆ ಶಿವ, ಸಿಗೋಣ. ಬೇಗ ಸಿಗೋಣ. ಬೈ ಬಾಯ್ 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 ಬಾಯ್. ಓಕೆ ಮಚ್ಚ, ಸಿಗೋಣ. ಭವಾನಿ ಮದ್ವೆ ಹೆಣ್ಣು, ಬಾಯ್ ಬಾಯ್ ಬಾಯ್. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ನಾವು ಒಂದೇ ಕಾರ್ ಬಿಡುವ. ಓಕೆ, ನೆಕ್ಸ್ಟ್ ಇನ್ನ ಹುಷಾರಾಗಿ ಸೇರಿಸ್ಬಿಡು ಮುನಿನ. ನಮ್ ಕಾರ್ ಇಲ್ಲೇ ಐತೆ, ನಿಮ್ದು ಆ ಕಡೆ ಐತೆ. ಕಮ್ ಟು ಮೈ ಹೌಸ್ ಎನಿ ಟೈಮ್. Bye, Saujanya. ನೈಟ್ ಟೈಮ್ ಬಂದ್ಬಿಟ್ರೆ ಹೇಳ್ತೀನಿ, ಕೆಲಸ ಮಾಡಲ್ಲ. ಕೆಲಸ ಮಾಡಕ ಬಾಯ್ ಬಾಯ್ ಮೋನಿ. ಓಕೆ, ನೆಕ್ಸ್ಟ್ ನಿನ್ ಮದ್ವೆ ಅಲ್ಲೇನಾ ಮೀಟು? ಹಾ ಓಕೆ, ಪ್ಲಾನ್ ಮಾಡೋ, ಬರೋಣ. ಓಕೆ, ಎಲ್ಲ ಬಾಯ್ ಹೇಳಿ ಹೊರಡೋಣ ಬನ್ನಿ. ಬೇಡ ಬಮ್ಮ, ಆಮೇಲೆ ಮಾಡಿವೆ. ಬನ್ನಿ ಗೈಸ್ ಹೋಗೋಣ.
ಬಾಯ್ ಗಾಯ್ಸ್. ಬನ್ನಿ ಒಂದು ರುದ್ರಾಕ್ಷಿ ಅಣ್ಣ, ರುದ್ರಾಕ್ಷಿ ತೋರಿಸ್ಬೋಣ. ఇక్కడ చూడు, ఇది బాగుంది. కొడి, ಇದೊಂದು ಕೊಡಿ. ఏమన్నా తీసుకుంటావమ్మా? ಇವೆಲ್ಲ ಎಷ್ಟಣ್ಣ? 100, 150, 250, 350. ಓಕೆ. ಫೈಬರ್ ಇದೆ, ಸ್ಟೋನ್ ಇದೆ, ಸೆರಾಮಿಕ್ ಇದೆ, ಮೆಟಲ್ ಇದೆ, ರೇಡಿಯಂ ಇದೆ. ಇದಾ ರೇಡಿಯಮ್ಮು? ಇದು ರೇಡಿಯಂ. ಓಕೆ. ಇದು ಸ್ಟೋನು, ಇದು ಫೈಬರ್, ಇದು ಸೆರಾಮಿಕ್, ಇದು ಮೆಟಲ್, ಅದು ಸ್ಟೋನ್. ಇದು ಇದೆ. ಚೆನ್ನಾಗಿತ್ತಲ್ಲ ಫಿನಿಶಿಂಗ್. Look at that body. 6 pack. ಶಿವಾಗ Take the dal for Siri sir. This coconut Siri open sir. ಯಾವ್ಯಾವ ಕಲರ್? Tago. ಯಾವ್ಯಾವ ಕಲರ್? ಕಲರ್ ಕೊಟ್ಬಿಡಿ ಎರಡು. Red ಬೇಕು. ಎರಡು ಬೇಕು, ಇಬ್ಬರಿದ್ದಾರೆ ಟ್ವಿನ್ಸ್ ಮಕ್ಕಳು. ಒಂದು ಸಿರಿ, ಒಂದು ಸಾರ, ಇಬ್ಬರಿಗೂ ಒಂದೊಂದು. ಯಾವಾಗಿಂದನೋ ತಗೊಬೇಕು ಹಾಕ್ಬೇಕು ಅನ್ಕೊಂತ ಇದ್ದೆ, ಫೈನಲಿ 150 ರೂಪಾಯಿ. ಚೆನ್ನಾಗಿತ್ತಲ್ಲ? ಇನ್ನ ಮೇಲಕ್ಕೆ ಹಾಕ್ಬೇಕಾ? ಚೆನ್ನಾಗಿದಲ್ಲ? ಚಲೋ ಹೋಗೋಣ ಹೊಸಕೋಟೆ. ಲೆಟ್ಸ್ ಗೋ ಟು ಹೊಸಕೋಟೆ, ಬ್ಯಾಕ್ ಟು ಹೋಮ್. ಹೋಗಿ ಮಲ್ಕೋಣ. ಸೊ ಎಲ್ಲರಿಗೂ ಬಾಯ್ ಹೇಳಿ, ಈಶಾ ಫೌಂಡೇಶನ್ ಐತಾ ಹೊರಟ್ರಿ ನಾವು ಹೊಸಕೋಟೆ ಕಡೆಗೆ ಹೋಗ್ತಾ ಇದ್ದೀರಿ. ಸೊ ಈಶಾ ಫೌಂಡೇಶನಿಂದ ಹೊಸಕೋಟೆ 60 ಕಿಲೋಮೀಟರ್ಸ್ ಇದೆ. 1.5 hour. ಏನು ನಮ್ಗೆ ಹೈವೇ ಗೊತ್ತಾಗಲ್ಲ ಅಷ್ಟೊಂದು, ಹೋಗ್ಬಿಡ್ಬೋದು ಬೇಗ. ಹೋಗ್ತಾ ಇದ್ದೀವಿ, ಹೈವೇಲಿದ್ದೀರ ಆಲ್ರೆಡಿ. 1.5 hour ತೋರಿಸ್ತಿದೆ, 1 ಅವರಲ್ಲಿ ಹೋಗ್ಬೋದು ಆರಾಮಾಗೆ. ಹೋಗೋಣ ಬನ್ನಿ, ಮನೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಮಲ್ಕೊಳ್ಳೋಣ. ಬನ್ನಿ ಹೋಗೋಣ. ಬಾಯ್ 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 ಬಾಯ್. ಸಿಗೋಣ ನೆಕ್ಸ್ಟು ಯಾವಾಗನ. ನಿಮ್ಮ ಮದುವೆ ಅಲ್ಲ ಯಾವಾಗ? ಹಾಂ ಸರಿ ಮ್ಯಾಮ್. బాయ్. సో గైస్ హౌస్కోటే రీచ్ అయినాం, అంటే ఇల్లు రీచ్ అయినాం. ఇంకా 5 minutesలో ఇంటికి వెళ్తాం. సో నేనైతే చాలా టయర్డ్, అయితే నిద్ర కూడా లేదు. ಎಲ್ಲರೂ ಟಯರ್ಡೇ. పన్నదే ఒక 3 o'clock, ఒక 2-3 hours ನಿದ್ರ. ಮತ್ತೆ ಬೆಳಗ್ಗೆ 8 ಗಂಟೆಗೆ ಎಬ್ಬಿಸ್ಬಿಟ್ಟ ನಮ್ಮ ಮಗ ಶಿವ. 8 ಗಂಟೆಗೆ ಎಲ್ಲರಿಗೂ ಒಳ್ಳೆ ಅಲಾರಾಮ್ ಥರ ಎದ್ದೇಳ್ರಿ 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 ಅಂತ ಎಬ್ಬಿಸ್ದ. ಇವಾಗ ಎಲ್ಲರಿಗೂ ಬಾಯ್ ಹೇಳಿ ಫೈನಲಿ ಇವಾಗ ಫ್ರೆಂಡ್ನ ಡ್ರಾಪ್ ಮಾಡಿಬಿಟ್ಟು ರೀಚ್ ಆದ್ರಿ. ಇನ್ನೊಂದು 5 ನಿಮಿಷ ಮನೆ ರೀಚ್ ಆಗ್ಬಿಡ್ತೀರಿ. ఇంటికి వెళ్ళి కొంచెం ఫ్రెష్ అప్ అయ్యి పడుకోవడమే. పడుకుంటే ఇంకెప్పుడు లేస్తాము, టూ టయర్డ్. సో గైస్ ఇల్లు రీచ్ అయినాం, దిగినాం. మా ఆయన కార్ పార్క్ చేస్తున్నాడు. కార్ పార్క్ చేసి విల్ గో హ్యావ్ రెస్ట్. ఇంట్లో ఎవరు లేనట్టున్నారు, సండే ఆల్ బిజీ. So damn tired. ಫೈನಲಿ ರೀಚ್ ಹೋಮ್. ಮನೆಗೆ ರೀಚ್ ಆಗ್ಬಿಟ್ರಿ ಲಾಸ್ಟ್ಗೂ. ಎಲ್ಲ ಲಗೇಜ್ ಸ್ವಲ್ಪ ಇದಾವೆ, ಎತ್ಕೊಂಡು ಮೇಲೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಆರಾಮಾಗೆ ರೆಸ್ಟ್ ಮಾಡಬೇಕು. ಮಾಡೋಣ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀರಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್. Bye bye.